ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ LD ಫಾರೆಸ್ಟ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಆದಂತಹ ಯುವ ನಿಧಿ ಬಗ್ಗೆ ಈ ಒಂದು ಅಪ್ಡೇಟ್ ಬಂದಿದೆ. ಏನಪ್ಪಾ ಅಂತಂದ್ರೆ ಇದೇ ಡಿಸೆಂಬರ್ 26ರಿಂದ ನೋಂದಣಿ ಆರಂಭವಾಗಲಿದೆ ಅಂತ ಹೇಳಿದಾರೆ. ಒಂದು ವೇಳೆ ನೋಂದಣಿ ಆರಂಭವಾದರೆ ಏನೇನೆಲ್ಲ ಪ್ರೊಸೆಸ್ ಇರುತ್ತೆ, ಯಾರೆಲ್ಲ ಎಲಿಜಿಬಲ್ ಮತ್ತೆ ಯಾರಿಗೆಲ್ಲ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿ ನಮ್ಮ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮೇಲೆ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಏನಪ್ಪಾ ಅಂತಂದ್ರೆ ಯುವ ನಿಧಿ ಹಾಕ್ಬೇಕಾದ್ರೆ ಯಾರೆಲ್ಲ ಎಲಿಜಿಬಲ್ ಅಂತ ಇಲ್ಲಿ ಹೇಳ್ತೀನಿ ನೋಡಿ. 2022-23ನೇ ಸಾಲಿನಲ್ಲಿ ತೇರ್ಗಡೆಯಾದ ದಿನಾಂಕದಿಂದ 180 ದಿನದವರೆಗೂ ನಿಮ್ಗೆ ಏನಾರ ಒಂದು ಕೆಲಸ ಉದ್ಯೋಗ ಯಾವುದು ಸಿಗಲಿಲ್ಲ ಅಂದ್ರ ಅಂತವರಿಗೆ ಪದವೀಧರ ನಿರುದ್ಯೋಗಿಗಳೆಂದು ಪರಿಗಣಿಸಿ ಪ್ರತಿ ತಿಂಗಳು ಅವರಿಗೆ 3,000 ರೂಪಾಯಿ ಭತ್ಯೆ ಹಾಕ್ತಾರೆ. ಯಾರಿಗೆ? ಡಿಪ್ಲೊಮಾದವರಲ್ಲಿ. ಇದು ಡಿಗ್ರಿ ಒಳಗೆ. ಡಿಪ್ಲೊಮಾದವರಿಗೆ 1,500 ರೂಪಾಯಿ ಹಾಕ್ತಾರೆ ಅದು ಪ್ರತಿ ತಿಂಗಳು. ನಂತರವಾಗಿ ಇದು ಎಷ್ಟು ವರ್ಷ ಕೊಡ್ತಾರೆ ಅಂದ್ರೆ ಗರಿಷ್ಠ ಅಂದ್ರೆ 2 ವರ್ಷಗಳ ಕಾಲ ನಿಮ್ಗೆ ಇದನ್ನ ಭತ್ಯೆನ ಕೊಡ್ತಾರೆ. ನೆಕ್ಸ್ಟ್ ಇದಕ್ಕೆ ಯಾರು ಎಲಿಜಿಬಲ್ ಏನೇನು ಅಂತ ಅನ್ನೋದನ್ನ ಮಾಹಿತಿಯನ್ನು ಇಲ್ಲಿ ಕೊಡ್ತೀನಿ ನೋಡು. ಪದವಿ ಡಿಪ್ಲೊಮಾ ಮುಗಿಸಿ 6 ತಿಂಗಳಾದರೂ ಉದ್ಯೋಗ ಲಭಿಸುತ್ತಿರುವ ಕನ್ನಡಿಗರಿಗೆ, ಆಮೇಲೆ ಇದನ್ನ 2 ವರ್ಷಗಳ ಮಾತ್ರ ಇದು ನಿಮ್ಗೆ ಅನ್ವಯಿಸುತ್ತಾ. ಅದಾದ ನಂತರ ಏನಪ್ಪಾ ಅಂತಂದ್ರೆ ಇದನ್ನ ನಿಮ್ಗೆ ಅಮೌಂಟ್ನ DBT ಮೂಲಕ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ನಿಮ್ಮ ಅಕೌಂಟ್ಗೆ ಅವರು ಅಮೌಂಟ್ ಹಾಕ್ತಾರೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದನ್ನ ಎಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಸೇವಾ ಸಿಂಧು ಸರ್ಕಾರದ್ದು ಒಂದು ವೆಬ್ಸೈಟ್ ಇದೆ. ಸೇವಾ ಸಿಂಧು ಅಂತ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಅಲ್ಲಿ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವಂತ ಅವಕಾಶ ನೀಡಿದ್ದಾರೆ. ಇನ್ನೊಂದು ಏನು ಹೇಳ್ಯಾರಪ್ಪ ಅಂದ್ರೆ ಇದ್ರ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಿರುದ್ಯೋಗ ಸ್ಥಿತಿಯ ಬಗ್ಗೆ ಸ್ವತಂತ್ರ ಪರಿಶೀಲನೆ ಇರಬೇಕು. ಉದ್ಯೋಗ ಪಡೆದ ನಂತರ ತಪ್ಪು ಘೋಷಣೆ ಅಥವಾ ಘೋಷಿಸಲು ವಿಫಲವಾದರೆ ದಂಡ ವಿಧಿಸಲಾಗುವುದು ಅಂತ ಹೇಳೋದಂದ್ರೆ ನೀವೇನಾದ್ರು ಜಾಬ್ ಪಡೆದು ಇದನ್ನ ಯುವ ನಿಧಿ ಪಡಿತಾ ಇದ್ರೆ ಅವರು ನಿಮಗೆ ಫೈನ್ ಹಾಕ್ತೀನಿ ಅಂತ ಹೇಳಿದಾರೆ. ನೀವು ಅದನ್ನ ಸ್ಟಾಪ್ ಮಾಡಲಿಕ್ಕೆ ನೀವು ಅವರಿಗೆ ಇನ್ಫಾರ್ಮ್ ಮಾಡಬೇಕು. ನೀವು ಒಂದು ವೇಳೆ ಜಾಬ್ ತಗೊಂಡ್ರೆ ಇನ್ಫಾರ್ಮ್ ಮಾಡಬೇಕು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಯಾರೆಲ್ಲ ಎಲಿಜಿಬಲ್ ಅಲ್ಲ ಇದಕ್ಕೆ ಹಾಕ್ಲಿಕ್ಕೆ ಅನ್ನೋದನ್ನ ಮಾಹಿತಿನ ಕೊಡ್ತೀನಿ. ಉನ್ನತ ವ್ಯಾಸಂಗಕ್ಕೆ ದಾಖಲಾತಿ ಹೊಂದಿ ವಿದ್ಯಾಭ್ಯಾಸ ಮುಂದುವರಿಸುವವರಿಗೆ ಅವಕಾಶ ಇರುವುದಿಲ್ಲ ಅಪ್ಲೈ ಮಾಡಲಿಕ್ಕೆ. ಮತ್ತೆ ಶಿಷ್ಯವೃತ್ತಿ ವೇತನ ಪಡಿತಿರ್ತಾರೆ ಅಂತವ್ರಿಗೆ ಸಹ ಅಪ್ಲೈ ಆಗೋದಿಲ್ಲ. ನೆಕ್ಸ್ಟ್ ಸರ್ಕಾರಿ ಮತ್ತು ಖಾಸಗಿ ವಲಯದಲ್ಲಿ ಜಾಬ್ ಮಾಡ್ತಿರ್ತಾರೆ ಅಂತವ್ರಿಗೂ ಸಹ ಅಪ್ಲೈ ಆಗೋದಿಲ್ಲ. ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್ ಹೇಳಿದಾರೆ ಅಂದರೆ ರಾಜ್ಯ ಮತ್ತು ಕೇಂದ್ರದ ಯೋಜನೆ ಅಡಿಯಲ್ಲಿ ಬ್ಯಾಂಕ್ ಸಾಲ ಪಡೆದು ಸ್ವಯಂ ಉದ್ಯೋಗವನ್ನು ಹೊಂದಿರ್ತಾರೆ ಅಂತವ್ರಿಗೆ ಸಹ ಅಪ್ಲೈ ಆಗಲ್ಲ. ಅಂಥವ್ರಿದ್ರೆ ಅಪ್ಲೈ ಮಾಡಲಿಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಏನಪ್ಪಾ ಅಂತಂದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂದರೆ ಪದವಿ ಪ್ರಮಾಣ ಪತ್ರ ಅಂದರೆ ಡಿಗ್ರಿ ಎಲ್ಲ ಸರ್ಟಿಫಿಕೇಟು ಬೇಕು, ಮತ್ತು ಪಾಸಿಂಗ್ ಸರ್ಟಿಫಿಕೇಟು ಬೇಕು ಇದಕ್ಕೆ. ಆಮೇಲೆ ಅಭ್ಯರ್ಥಿ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಅಭ್ಯರ್ಥಿ ಫೋಟೋ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ನಿವಾಸ ಪ್ರಮಾಣ ಪತ್ರ ಮತ್ತು ಇತರ ದಾಖಲೆಗಳು ಅಂತ ಹೇಳಿದ್ದಾರೆ, ಅವೆಲ್ಲ ಇರಬೇಕು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದೇ ಡಿಸೆಂಬರ್ 26ರಿಂದ ಅರ್ಜಿ ಆರಂಭವಾಗಲಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಆಲ್ಮೋಸ್ಟ್ ಎಲ್ಲ ರೆಡಿ ಇಟ್ಕೊರಿ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಲಿಕ್ಕೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಮ್ಮದು ಯೂಟ್ಯೂಬ್ ಚಾನಲ್ ಕಮೆಂಟ್ ಸೆಕ್ಷನ್ ಇದೆ, ಅಲ್ಲಿ ಕಮೆಂಟ್ ಮಾಡಿರಿ. ಆದಷ್ಟು ನಾವು ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಆಮೇಲೆ ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸ ಮಾಹಿತಿಗಳನ್ನು ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಿರ್ತೀವಿ. ಅದಕ್ಕೋಸ್ಕರ ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ನೋಟಿಫಿಕೇಶನ್ ಮೂಲಕ ತಲುಪುತ್ತಾ. ಥ್ಯಾಂಕ್ ಯು ಸೋ ಮಚ್.